ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ವ್ಲಾಗಲ್ಲಿ ನಾನು ಹೇಳಿದಾಗೆ ಬೆಳಗ್ಗೆನೇ ಎದ್ದು ರೆಡಿ ಆಗಬೇಕು ಅಂತ ಹೇಳಿದ್ದೆ. ಇವಾಗ ಬೆಳಗ್ಗೆನೇ ಎದ್ದು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಸ್ವಲ್ಪ ಕೂದಲು ಆರಬೇಕು ಅಂತ ಆರಿಸ್ತಾ ಇದ್ದೀನಿ. ತಲೆ ಬಾಚ್ಕೊಂಡು ಹೊರಡೋದಷ್ಟೇ. ಅವರು ರೆಡಿ ಆಗ್ತಾಯಿದ್ದೀನಿ ಅಂತ ಹೇಳಿದ್ರು. ಶಿವ ಅವರು ಪಿಕ್ ಮಾಡಿಕೊಂಡು ಮಮ್ಮಿ ನಾನಿಬ್ಬರು ರೆಡಿಯಾಗಿದ್ದೀವಿ. ಬೆಳಿಗ್ಗೆ ಬೇಗ ಇದ್ದು ಇನ್ನೂ ಸ್ವಲ್ಪ ನಿದ್ದೆ ಮಾಡೋದಿದ್ದೀವಿ. ಸ್ನಾನ ಮಾಡಿ ಫ್ರೆಶ್ ಆಗೋದ್ರೂ ಸ್ವಲ್ಪ ಹಾಗೆ ಇದೆ. ಹಾಗೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇಷ್ಟು ಜನ ನಾವು ಹೋಗ್ತಾ ಇದ್ದೀವಿ. ಮುಂಚೆ ಫಸ್ಟೇ ಒಂದು 1 ಅವರ್ ಮುಂಚೆ ರಮ್ಯಕ್ಕ ಮತ್ತು ನವೀನಣ್ಣ, ಸೌಮ್ಯಕ್ಕ, ಜೀವಿತ್ ಅವರೆಲ್ಲ ಹೋಗಿದ್ದರು. ಇವಾಗ ನಮ್ಮನ್ನ ಪಿಕ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಮಮ್ಮಿ, ನಾನು, ಅಮ್ಮ, ಚಿಂಟು ಮತ್ತು ಶಿವ ಅವರು. ಕರೆಕ್ಟಾಗಿ 1 hour 20 minutes ನಾವು ರೀಚ್ ಆದ್ವಿ. ಮೈಸೂರಿಂದ ಕರೆಕ್ಟಾಗಿ 7:30 ನಾವು ಹೊರಟ್ವಿ. ಒಂದು 8:40 8:50 ಆ ಥರ ನಾವು ರೀಚ್ ಆದ್ವಿ ಗೈಸ್. ಕರೆಕ್ಟಾಗಿ 1 ಕಾಲು ಗಂಟೆ ಬೇಕಿತ್ತು. ಅಂದರೆ ಬೆಳಗ್ಗೆ ಟ್ರಾಫಿಕ್ ಇರಲಿಲ್ಲ. ನಿನ್ನೆ ಸಂಡೇ ಆಗಿರೋದ್ರಿಂದ ಟ್ರಾಫಿಕ್ ಖಂಡಿತವಾಗ್ಲೂ ಇರ್ತಾಯಿತ್ತು. ಬಟ್ ನಾವು ಸ್ವಲ್ಪ ಬೇಗನೆ ಹೊರಟ್ವಲ್ಲ, ಸೊ ಟ್ರಾಫಿಕ್ ಇರಲಿಲ್ಲ, ಆರಾಮಾಗಿ ಹೊರಟ್ವಿ. ಇಲ್ಲಾಂದರೆ ಇನ್ನೊಂದು 1/2 hour ನಮಗೆ ಲೇಟ್ ಆಗ್ತಾಯಿತ್ತು. ನಾವು ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ನಾನು ಬಂದ ತಕ್ಷಣ ಪೂಜೆ ಎಲ್ಲ ತೊಗೊಂಡು ಇವಾಗ ಪೂಜೆ ಮಾಡ್ಸೋಕ್ಕೆ ಕ್ಯೂವಲ್ಲಿ ನಿಂತಿದ್ವಿ. ನೋಡ್ತಾ ಇದ್ದಾರಲ್ಲ, ಸಿಕ್ಕಾಪಟ್ಟೆ ಕ್ಯೂ ಇದೆ. ಬೆಳಗ್ಗೆ ಎಷ್ಟೊಂದು ಕ್ಯೂ ಇದೆ ಅಂತ. ನಾನು ಮೊದಲನೇ ಸಲ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ನಾನು ಕೇಳಿರಲಿಲ್ಲ. ಯೂಶ್ವಲಿ ಪಿರಿಯಾಪಟ್ಟಣದಲ್ಲಿ ಮಸಣಿಕಮ್ಮ ಅನ್ನೋ ಒಂದು ದೇವಸ್ಥಾನನ ನಾನು ಮುಂಚೆನೂ ಕೇಳಿರಲಿಲ್ಲ. ಯಾವಾಗ ರಮ್ಯಾಕ್ಕ 1-2 ಸಲ ಸ್ಟಾರ್ಟಿಂಗ್ ವೀಡಿಯೋ ಹಾಕಕ್ಕೆ ನೋಡಿದ್ರು, ವೀಡಿಯೋ ಮಾಡ್ತಾಯಿದ್ರಲ್ಲ, ಆವಾಗ ನಾನು ಗೊತ್ತಾಯಿತು. ನಾವು ಮುಂಚೆ ಮಾತಾಡ್ಕೊಂಡಿದ್ವಿ ನಾನು ಮತ್ತು ಶಿವ ಅವರು ಹೋಗಿ ಬರೋಣ ಅಂತ. ಬಟ್ ದೂರ ಆಗಿರೋದ್ರಿಂದ ನಮಗೆ ಆ ಟೈಮೇ ಸಿಗಲಿಲ್ಲ ಹೋಗೋಕ್ಕೆ. ಹಾಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಏನೋ ಒಂದು 20 ನಿಮಿಷ 1/2 hour ನಾವು ಕ್ಯೂವಲ್ಲಿ ನಿಂತಿದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮ್ ಹತ್ರ ಬಂದ್ವಿ. ಇಲ್ಲಿ ರೂಮಲ್ಲಿ ಟಿಫನ್ ಎಲ್ಲ ರೆಡಿಯಾಗಿತ್ತು. ನಾವು ಹೋಗೋಷ್ಟರಲ್ಲಿ ಕರೆಕ್ಟಾಗಿ ಬಿಸಿ ಬಿಸಿ ಬಾತ್ ರೆಡಿಯಾಗಿತ್ತು. ಬಾತ್ ತಿಂತಾಯಿದ್ದಾರೆ ಇವರು. ಆದ ತಕ್ಷಣ ನಾವು ಇವಾಗ ಕೂತ್ಕೊಂಡು ತಿಂಡಿ ತಿನ್ನಬೇಕಷ್ಟೇ. ಟ್ರಾವೆಲ್ ಮಾಡಿ ನಮಗೂ ಸಖತ್ ಹೊಟ್ಟೆ ಹಸಿತಾಯಿತ್ತು. ಡೆಫಿನೆಟ್ಲಿ ಬಾತ್ ಅಂದರೆ, ಬಿಸಿ ಬಿಸಿ ಬಾತ್ ಅಂದರೆ ಇನ್ನೂ ನೋಡಿದ ತಕ್ಷಣ ಹೊಟ್ಟೆ ಹಸಿವಾಗ್ತಾಯಿತ್ತು. ನಾವು ಇದ್ದಿದ್ದಿಷ್ಟೇ ಜನ. ಆಮೇಲೆ ಅಡುಗೆ ಮಾಮೂಲಿ ಮಧ್ಯಾಹ್ನ ಊಟಕ್ಕೆ ಅವರು ಯಾರ್ಯಾರನ್ನ ಇನ್ವೈಟ್ ಮಾಡಿದಾರೋ ಅವರೆಲ್ಲ ಬರ್ತಾರೆ. ಹಾಗೆ ಸೈಡಲ್ಲಿ ಇನ್ನೊಂದು ಟೇಬಲ್ಲು ಹಾಕ್ಬಿಟ್ರು, ಒಟ್ಟಿಗೆ ನೀವು ತಿನ್ಕೊಂಬಿಡಿ ಅಂತ. ಬಾತ್ ತಿಂತಾಯಿದ್ದೀವಿ. ಸಖತ್ತಾಗಿ ಮಾಡಿದರು ಬಾತ್ ಮಾತ್ರ. ಈ ದೇವಸ್ಥಾನದಲ್ಲಿ ವ್ಯವಸ್ಥೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಮುಂಚೆ ಎಲ್ಲ ಬಂದಿರಲಿಲ್ಲ ಅಂತ ಹೇಳಿದ್ನಲ್ಲ. ವ್ಯವಸ್ಥೆ ಅಂದರೆ ಈ ನೋಡ್ತಾ ಇದ್ದೀರಲ್ಲ, ರೂಮೆಲ್ಲ ಈ ಥರ ಹಬ್ಬ ಮಾಡೋದಕ್ಕೆ ಮರಿ ಹೊಡ್ದು ಈ ಥರ ಹಬ್ಬ ಮಾಡೋದಕ್ಕೆ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ನೀಟಾಗೂ ಇದೆ ರೂಮೆಲ್ಲ. ಇದು ಹೊಸ ರೂಮ್ ಅನಿಸುತ್ತೆ, ಸ್ವಲ್ಪ ಈಗ ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಮಾಡಿರೋ ರೂಮ್ ಅನಿಸುತ್ತೆ. ಅದಕ್ಕೆ ನೀಟಾಗಿ ಚೆನ್ನಾಗಿತ್ತು. ಯಾರಾದರೂ ಈ ಥರ ಹರಕೆ ಕಟ್ಕೊಂಡು ಮಾಡಬೇಕು ಅಂತಂದರೆ ಈ ಥರ ರೂಮ್ಗೆ ಬರ್ಬೋದು. ಹಾಗೆ ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ಕೂತಿದ್ದೀವಿ. ನಮಗೇನೂ ಕೆಲಸ ಇಲ್ಲ. ಅಡುಗೆ ಮಾಡೋರು ಬಂದಿದ್ದಾರೆ, ಭಟ್ರು, ಅವರು ಮಾಡ್ತಾಯಿದ್ದಾರೆ. ಆ್ಯಂಡ್ ರಮ್ಯಕ್ಕ ಅದೇ ಹೇಳ್ತಾಯಿದ್ರು, ನಾವು ಸಖತ್ ಬೋರ್ ಆಗ್ತಾಯಿದೆ, ಅಡುಗೆ ಅವ್ರು ಮಾಡಿರಲಿಲ್ಲ ಅಂದಿದ್ರೆ ಅಟ್ಲೀಸ್ಟ್ ನಾವು ಮಾಡಿ ಟೈಮ್ ಪಾಸ್ ಆಗ್ತಾಯಿತ್ತು ಅಂತ ಒಂದು ಕಡೆ ಹೇಳ್ತಾಯಿದ್ರು. ಆಮೇಲೆ ಇನ್ನೊಂದು ಕಡೆ, ಅಯ್ಯೋ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಬಂದಿದ್ದೀವಿ, ಅಡುಗೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ನಮಗೂ ಟಯರ್ಡ್ ಆಗ್ತಾಯಿತ್ತು ಅಂತ ಇನ್ನೊಂದು ಕಡೆ ಮಾತಾಡ್ತಾಯಿದ್ರು. ಹೆಂಗೋ ಟೈಮ್ ಪಾಸ್ ಮಾಡಿದ್ವಿ. ಟಿಫನ್ ಆದ ತಕ್ಷಣ ಟೀ ಕೊಟ್ಟರು. ಟೀ ಕುಡ್ಕೊಂಡು ಮಾತಾಡಿಕೊಂಡು ಮಧ್ಯಾಹ್ನವರೆಗೂ ಎಲ್ಲರೂ ಮಾತಾಡಿಕೊಂಡು ಸ್ವಲ್ಪ ಓಡಾಡಿಕೊಂಡು ಈಚೆ ಒಳಗಡೆ ಅಂದ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಅದಾದಮೇಲೆ ಫೈನಲಿ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ರೆಡಿ ಆಯಿತು. ರೆಡಿ ಆದ ತಕ್ಷಣ ಎಲ್ಲನೂ ಚೇರೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದಾರೆ ಊಟಕ್ಕೆ ಕೂರ್ಸೋದಕ್ಕೆ. ಹಾಗೆ ಒಬ್ಬೊಬ್ಬರಾಗಿ ಎಲ್ಲರೂ ಬಂದರು ಊಟ ಮಾಡೋದಕ್ಕೆ. ದೇವ್ರಿಗೆ ಎಡೆ ಇಡೋದಕ್ಕೆ ಅಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನವೀನಣ್ಣ ಅವರು. ಸೈಡಲ್ಲಿ ಬಾಳೆದೆಲೆಗೆ ಅಲ್ಲಿ ಏನೇನು ಮಾಡಿದ್ದಾರೆ ಅದನ್ನೆಲ್ಲ ಎಡೆ ಇಟ್ಬಿಟ್ಟು ಊಟಕ್ಕೆ ಆಮೇಲೆ ಸ್ಟಾರ್ಟ್ ಮಾಡಬೇಕು. ನಾವು ಸ್ಟಾರ್ಟಿಂಗ್ಗೆ ಊಟಕ್ಕೆ ಕೂತ್ಕೊಂಡ್ವಿ ಗೈಸ್. ಏನಂದರೆ ನಿಜವಾಗ್ಲೂ ಬಿಸಿ ಬಿಸಿ ಅಲ್ಲಿ ಕರೆಕ್ಟಾಗಿ ಅಡುಗೆ ಎಲ್ಲ ರೆಡಿಯಾಗಿ ಕಂಪ್ಲೀಟ್ ಆಯಿತು. ಅದಾದ ತಕ್ಷಣ ಮನೆಯವ್ರು ಯಾರ್ಯಾರು ಇದ್ವಿ, ಮನೆಯವ್ರು ಎಲ್ಲರೂ ಕೂತ್ಕೊಳ್ಳಲಿಲ್ಲ. ಚಿಂಟು, ನಾನು, ಸೌಮ್ಯಕ್ಕ ಮತ್ತು ನಮ್ಮ ಅಪ್ಪ ಅಮ್ಮ, ನಮ್ಮ ಪಪ್ಪನೂ ಆಮೇಲೆ ಬಂದರು. ನಮ್ಮ ಮಮ್ಮಿ ಫಸ್ಟೇ ಬಂದಿದ್ರಲ್ಲ ನಮ್ಮ ಜೊತೆನೇ. ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬಂದರು. ಅದಾದಮೇಲೆ ನಾವು ಊಟಕ್ಕೆ ಎಲ್ಲನೂ ಕೂತ್ಕೊಂಡು ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಸಾಂಬಾರು ಟೇಸ್ಟಾಗಿ ಚೆನ್ನಾಗಿ ಮಾಡಿದರು. ಚಿಕನ್ನು, ಮಟನ್ನು, ಬೋಟಿ, ಗೀ ರೈಸು, ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು, ಇಷ್ಟು ನೀಟಾಗಿ ಕಂಪ್ಲೀಟಾಗಿ ಊಟ ಆಯಿತು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಇವರೆಲ್ಲ ಕೂತ್ಕೊಂಡ್ರು. ಇವಾಗ ನಾವು ಫಸ್ಟ್ ಊಟಕ್ಕೆ ಕೂತಿರೋರೆಲ್ಲ ಸೇರಿ ಇವ್ರಿಗೆಲ್ಲ ಊಟಕ್ಕೆ ಬಡಿಸ್ಕೊಡ್ತಾ ಇದ್ದೀವಿ.
ಸುಮಾರು ಜನ ಬಂದು ಊಟ ಮಾಡ್ಕೊಂಡು ಆಲ್ರೆಡಿ ಹೋಗಿದ್ರು. ಅದಾದಮೇಲೆ ಇವ್ರು ಊಟಕ್ಕೆ ಕೂತಿದ್ದು. ಇದಾದಮೇಲೂ ಇನ್ನೊಂದು ಸ್ವಲ್ಪ ಜನ ಬಂದರು ಊಟಕ್ಕೆ. ಅದು ಎಲ್ಲ ಮುಗಿಸ್ಕೊಂಡು ಇನ್ನು ಏನೇನಿದೆ ಕೆಲಸಗಳು ಎಲ್ಲ ಮುಗಿಸ್ಕೊಂಡು ಇನ್ನೇನು ನಾವು ಹೊರಡೋಕ್ಕೆ ಇವಾಗ ರೆಡಿ ಆಗಿದ್ದೀವಿ. ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡು ಕಾರಲ್ಲಿ ಬಂದು ಕೂತಿದ್ದೀವಿ, ಹೊಡ್ತಾ ಇದ್ದೀವಿ. ಎಲ್ಲ ಮುಗೀತು. ಈ ಕಡೆ ನೀರು ಬಂದರು ಡ್ರೈವ್ ಮಾಡೋಕ್ಕೆ. ಫುಲ್ ಟಯರ್ಡ್ ಆಗೋಗಿದೆ. ಟಯರ್ಡ್ ಅಂತ ನಾವು ಏನೂ ಮಾಡಿಲ್ಲ, ಕೂತಿನೇ ಸ್ವಲ್ಪ ಟಯರ್ಡ್ ಆಗಿದೆ. ಹೋಗಿ ಮನೆಗೆ ಹೋಗ್ಬೇಕು. ಚಿಕ್ಕಿರೋ ಬಂದ ಅವ್ರು ಲೇಟ್ ಇನ್ನೊಂದು ಕಾರು ಅವರು ಬರ್ತಾರೆ. ಗಾಳಿ ಬೀಸ್ತಾ ಬಂಟು. ಯಾಕೆ ವೈಟಿಂಗ್ ಒಂದು ಹೊಟ್ಟೆ ಹೊತ್ತಿದ್ರೆ ಬಟ್ಟೆ ನೋಡಜ್ಜಿ ಬಟ್ಟೆ ಹೊಸದು ಹೆಂಗ್ ಕೂಡ ಮಾಡ್ಕೊಂಡ್ರೆ ಏನು ಬುಂಡೆ 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 ಬುಂಡೆ. ಓಕೆ ಗೈಸ್, ಹೊರಡ್ತಾ ಇದ್ದೀವಿ, ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್ ಇವಾಗಷ್ಟೇ ಮನೆ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಬಂದಿದ್ದೀವಿ. ನಾನು ಇವಾಗ ಆಷಾಢ ಅಂತ ಮನೆಯೊಳಗೆ ಹೋಗಂಗಿಲ್ಲ ಅಂತ ರಮ್ಯಾಕ್ಕ ಅವ್ರ ಮನೆಗೆ ಹೋಗೋಣ ಅಂತ ಈಚೆ ಕೂತಿದ್ದೀವಿ. ನಾನು ಮತ್ತು ಚಿಂಟುಗೇನು ಆಷಾಢ ಇಲ್ಲ, ಒಟ್ಟಿಗೆ ರಮ್ಯಾಕ್ಕ ಅವ್ರ ಮನೆಗೆ ಹೋಗೋಣ ಅಂತ ಅವಳು ಕೂತಿದ್ದಾಳೆ. ಹಾಗೆ ಇನ್ನೊಂದೇನೆಂದರೆ ನಂದು ಡ್ರೆಸ್ಸು ಇಮ್ಮಿಡಿಯೇಟಾಗಿ ಚೇಂಜ್ ಮಾಡಬೇಕು. ಯಾಕೋ ಆಗ್ತಾಯಿಲ್ಲ, ಬೆಳಗ್ಗೆಯಿಂದ ಇದೇ ಡ್ರೆಸ್ ಹಾಕ್ಕೊಂಡು ಒಂಥರ ಚುಚ್ಚಿದಂಗೆ ಆಗ್ತಾಯಿದೆ. ಅದಕ್ಕೆ ಒಟ್ಟಿಗೆ ಶೂ ಅವರು ಮತ್ತು ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ನನ್ನ ಡ್ರೆಸ್ಸು ತೊಗೊಂಬರ್ತಾರೆ. ಇವಾಗ ರಮ್ಯಾಕ್ಕ ಅವ್ರ ಮನೆಗೆ ಹೋಗ್ತೀವಿ. ನಾನು ಒಟ್ಟಿಗೆ ನೀವು ಈ ಥರ ಕೆಳಗಡೆ ನಿಂತಿದ್ರೆ ಯಾವ ಏನು ಅನ್ಸುತ್ತೆ ಗೊತ್ತಾದ್ರೆ ಮದುವೆಗಿಂತ ಮುಂಚೆ ಬಂದಿಲ್ಲಿ ಕೆಳಗಡೆ ನಿಂತಿದ್ವಿ. ಹೌದು, ಮನೆ ನೋಡೋ ಶಾಸ್ತ್ರ ಮಾಡಿದ್ರಲ್ಲ ಗೋಲ್ಡ್ ಹಾಕಕ್ಕೆ ಹೋಗುವಾಗ ಆ ಟೈಮಲ್ಲಿ. ಹೌದು, ಹಂಗನ್ಸುತ್ತೆ. ಒಟ್ಟಿಗೆ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಈ ಒಂದು ನೈಟ್ ಅಷ್ಟರಲ್ಲಿ ವಾಪಸ್ ಕಟ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಇವಾಗ ರಮ್ಯಾಕ್ಕ ಅವ್ರ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನಂತೂ ಬಂದ ತಕ್ಷಣ ನಾನು ಕೂತ್ಕೊಳ್ಳೇ ಇಲ್ಲ. ಹೋಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಕೈಕಾಲೆಲ್ಲ ತೊಳ್ಕೊಂಡು ಬೆಳಗ್ಗೆ 5ಗೆ ಸ್ನಾನ ಮಾಡಿರೋದು, ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಹಾಗೆ ಬಂದು ಕೂತ್ಕೊಂಡೆ. ಅವ್ರ ಕಿಚನಲ್ಲಿ ಏನೇನೋ ಮಾಡ್ತಾಯಿದ್ರು. ಬಂದ ತಕ್ಷಣ ಟೀ ಮಾಡಿದರು. ಟೀ ಕುಡಿದ ತಕ್ಷಣ ಸ್ವಲ್ಪ ಫ್ರೆಶ್ನೆಸ್ ಆಯಿತು ನನಗೆ. ಅಲ್ಲಿಂದ ಬಂದು ನಾವು ಕಾರಲ್ಲಿ ಮಾತಾಡ್ಕೊಂಡು ಬರ್ತಾಯಿದ್ವಿ. ಇವಾಗ ಅಲ್ಲಿ ಸಖತ್ ಮಳೆ ಬಂತು ಇಲ್ವಲ್ಲ ಸೈಡು, ಬಟ್ ಮೈಸೂರಲ್ಲಿ ಬಂದರೆ ಮಳೆನೇ ಇಲ್ಲ. ಅಲ್ಲಿ ಜಾಸ್ತಿ ಮಳೆ ಬಂತಲ್ಲ, ಅವಾಗ ಅನಿಸ್ತಾಯಿತ್ತು ಟೀ ಕುಡಿಬೇಕಂತ. ಬಂದ ತಕ್ಷಣ ಟೀ ಕುಡ್ದಿದ್ದು ನನಗೆ ಸಮಾಧಾನ ಆಯಿತು. ಇವಾಗ ರಮ್ಯಾಕ್ಕ ಅವ್ರ ಮನೇಲಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಸೌಮ್ಯಾಕ್ಕನ ಗೆಟಪ್ ನೋಡಿ, ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾರೆ. ಸಾಕಾದಾಗ ಕಾಣಿಸ್ತಾ ಇದ್ದೀರಾ. ಹಾಗೆ ಏನಕ್ಕ ಹಬ್ಬ ಮುಗಿಸಿದ್ರ? ಆಯಿತು, ಸಮಾಧಾನ ಆಯ್ತಾ? ಸಮಾಧಾನ ಆಯಿತು. ದೇವರ ಅರ್ಕೆ ತೀರಿಸಿದ್ದು ಅಂತ ಇದ್ವಿ. ಏನಾದರೂ ರೀಸನ್ಸ್ ಇರ್ತಾಯಿತ್ತು ಪೋಸ್ಟ್ಪೋನ್ ಮಾಡೋದಕ್ಕೆ, ಬಟ್ ಫೈನಲಿ ಇವತ್ತು ಆಯಿತು. ಆಯ್ತಾ? ಸಮಾಧಾನ ಆಗುತ್ತೆ ಅಲ್ವಾ? ಆಯಿತು. ಯಾಕಂದರೆ ಅದು ಆಲ್ಮೋಸ್ಟ್ 2 years ಆಗಿತ್ತು ತುಂಬ ಪವರ್ಫುಲ್ಲು ಅಮ್ಮ. ಹಿಂಗೋ ಎಲ್ಲ ಸಕ್ಸಸ್ಫುಲ್ಲಾಗಿ ಮುಗಿಸ್ಕೊಂಡ್ಬಂದ್ರಿ. ಟಯರ್ಡ್ ಆಗೋಗಿದೆ ಇವತ್ತು. ನಮ್ಮ ಮುಖ ನೋಡ್ತಾ ಇದ್ರೆ ಟಯರ್ಡ್ ಆಗೋಗಿದೆ ಅನಿಸ್ತಾ ಇದೆ. ಇವರು ಮಾತೇ ಆಡ್ತಾ ಇಲ್ಲ. ನನಗೆ ಯಾಕೋ ಅಷ್ಟೊಂದು ಟಯರ್ಡ್ ಆಗಿದೆ ಅನಿಸ್ತಾ ಇಲ್ಲ. ಟಯರ್ಡ್ ಏನಾಗಿಲ್ಲ ಅಂದ್ರೆ ಟ್ರಾವೆಲ್ ಮಾಡಿದ್ರೆ ತಲೆನೋವು ಅಂತ ಇದೆ ತಾನೆ. ಅಲ್ಲೂ ಟೀ ಕುಡ್ದೆ, ಬಂದ ತಕ್ಷಣ ಟೀ ಕುಡ್ದೆ. ಊಟ ಗೀಟ ಎಲ್ಲ ಬಡಿಸಿ ಓಡಾಡಿದ್ವಿ, ಮತ್ತು ಕಾರ್ ಓಡಿಸ್ಕೊಂಬಂದೆ. ಅಷ್ಟು ಓಡಾಡಿದ್ರು ಅನಿಸ್ತಾ ಇರುತ್ತೆ. ಆಮೇಲೆ ನಿಮಗೆ ನೆನ್ನೆಲ್ಲ ನಿದ್ದೆಗಿಟ್ಟಿದ್ದೀರ, ಸಾಮಾನು ಅದು ಇದು ಅಂತ ಎಲ್ಲಾನು ತಿಳ್ಕೊಬೇಕು. ಎಷ್ಟೊತ್ತಿಗೆದ್ರಿ ನೀವು ಬೆಳಿಗ್ಗೆ? ನಾನು 4 ಗಂಟೆಗೆ ಎದ್ದೆ. ಗೀಸರ್ ಆನ್ ಮಾಡ್ಬಿಟ್ಟು ಮತ್ತೆ ಹೋಗಿ ಮಲ್ಕೊಂಡೆ 20 ನಿಮಿಷ 25 ಹೌದಾ? ಮತ್ತೆ ನಿದ್ದೆ ಬರುತ್ತಾ ಎದ್ಬಿಟ್ಟು ಮಲ್ಕೊಂಡ್ರೆ? ಹಾಕಿದೀವಿ ಅಂತ ಅದೇ ತರ ಸುಮ್ಮನೆ ಇನ್ನೇನ್ ಮಾಡೋದು. ನೀವು ಎಷ್ಟೊತ್ತಿಗೆದ್ರಿ? 4? ಎದ್ದು ರೆಡಿಯಾಗಿ ಅಪ್ಪ ದೇವ್ರೆ ಬಿಡುವೇ ಇಲ್ಲ. ಟೆಂಪಲ್ ರನ್ ಅಂತ ರನ್ ಮಾಡ್ತಾ ಇದ್ದೀರಾ? ರನ್ ಅಂತ ಆಗ್ತಾ ಇದೆ ಟೆಂಪಲ್. ಹೌದು. ಹಾಕಿದ್ದೀನಿ. ಇಲ್ಲೇ ನೀನು 300 ಹಾಕ್ಬೇಕಲ್ವಾ?
ಕೇರಮ್ ಆಟ ಆಡೋಕ್ಕೆ ರೋಬೋಟ್ ನಿನಗೆ ಅಪರೂಪ ಕಾಡೆ ಹಿಂಗೆ ಏನಕ್ಕಕ್ಕ ಸಕ್ಕರೆ ಇದು ಅದು ಹೊರಗಡೆ ನಾನ್ ವೆಜ್ ತಿನ್ಬಿಟ್ಟು ಇಷ್ಟೊತ್ತಲ್ಲೂ ಹೆಚ್ಚಾಗ್ತಾರಲ್ಲ ಸಕ್ಕರೆ ಊಟ ತಗೊಂಡ್ ಹೋಗ್ಬೇಕಲ್ಲ ಇಲ್ಲಾಂದ್ರೆ ಇರಿ ಅನ್ಬೋದಿತ್ತು ರಾಹುಲ್ ಊಟ ತಗೋದ್ರಲ್ಲ. ಓಕೆ ಗಾಯ್ಸ್. ಹಾಗೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇಷ್ಟೊತ್ತವರೆಗೂ ರಮ್ಯಾಕ್ ಅವ್ರ ಮನೇಲಿದ್ದು ಎಲ್ಲರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಏನಕ್ಕೆ ಹಿಂಗೆ ನಗ್ತಾ ಇದೆ ಅಂತಂದರೆ ನಾನೇನೋ ತರಲೆ ಮಾಡಿದೆ, ಅದಕ್ಕೆ ಜೋರಾಗಿ ನಗ್ತಾಯಿದ್ರು ಸೌಮ್ಯಕ್ಕ ಮತ್ತು ರಮ್ಯಕ್ಕ. ಹಾಗೆ ಚಿಂಟು ಏನು ಅಂತ ಕೇಳ್ತಾ ಇದ್ಲು. ನೀನು ಜೂನಿಯರು ನಿನಗೇನು ಗೊತ್ತಾಗಲ್ಲ ಅಂದ್ಕೊಂಡು ಇಬ್ಬರು ರೇಗಿಸ್ತಾಯಿದ್ರು ಚಿಂಟುನ. ಏನು ಮಮ್ಮಿ ಕೇಳ ಆಮೇಲೆ ಗೊತ್ತಿಲ್ಲದೆ ಮಾತಾಡ್ತೀರಾ. ಓಕೆ ಗಾಯ್ಸ್ ಬರೋದಾ, ಬಾಯ್ ಬಾಯ್. ಊಟ ಮಾಡೋರು ಹೋಗಿ ಹೋಗಿ ಕೊಡೋಗಿ ಮನೆ ಆರ್ಜಿಸಿ ಆಗಂಟವ ರಕ್ಷಿತ ಕರ್ಕೊಂಡು ಮನೆಗೆ ಬಿಡಪ್ಪ. ಹಾಗೆ ಫ್ರೆಂಡ್ಸ್ ನಾವು ಇನ್ನೇನು ಹತ್ತತ್ರ ಕಟ್ಕೊಳ್ಳೋ ಹತ್ರ ಬಂದ್ವಿ. ಸ್ವಲ್ಪ ಜಾಸ್ತಿ ಮಟನ್ ಎಲ್ಲ ತಿಂದಿದ್ರಿಂದ ಸ್ವಲ್ಪ ಕೋಲ್ಡಾಗಿ ಏನಾದರೂ ಕುಡಿಬೇಕು ಅನ್ನಿಸ್ತು. ಫ್ರೆಶ್ ಜ್ಯೂಸ್ ಇದೆಯಾ ನೋಡೋಣ ಅಂತ ಬಂದ್ವಿ ಇಲ್ಲೇ ಟೋಲ್ ಹತ್ರ. ಬಟ್ ಫ್ರೆಶ್ ಜ್ಯೂಸ್ ಇಷ್ಟೊತ್ತಲ್ಲಿ ಮಾಡಲ್ಲ ಅಂತ ಹೇಳಿದ್ರು. ಅದಕ್ಕೆ ಲೈಟಾಗಿ ಒಂದು ಐಸ್ ಕ್ರೀಮ್ ಆದರೂ ತಿನ್ನೋಣ ಅಂತ ನೋಡ್ತಾ ಇದ್ದೀನಿ. ಅಟ್ಲೀಸ್ಟ್ ಸ್ವಲ್ಪ ಕೂಲ್ ಆಗುತ್ತೆ. ಮಟನ್ ಚಿಕನ್ ಎಲ್ಲ ಮಧ್ಯಾಹ್ನ ಸಂಜೆ ಎಲ್ಲ ತಿಂದಿರೋದ್ರಿಂದ ಬೇಕು ಅನ್ನಿಸ್ತು. ಐಸ್ ಕ್ರೀಮ್ ತೊಗೊಂಡು ತಿನ್ನೋಣ ಅಂತ ತೊಗೊತಾ ಇದ್ದೀನಿ. ಇನ್ನೇನು ಅಲ್ಲೇ ಕಾರಲ್ಲೇ ಹೋಗ್ತಾ ತಿನ್ಕೊಂಡು ಇವಾಗ ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ ಕೆಲಸ. ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಹೀಗೆ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊತೀನಿ. ಥ್ಯಾಂಕ್ ಯು.